ಎಲ್ರಿಗೂ ನಮಸ್ಕಾರ. ನಾನು ಶಾಂತಾ ಭಟ್, ಲೇಡೀಸ್ ವಿಂಗ್ನ ಕನ್ವೀನರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನಮಗೆ ಚಾರ್ಕೋಪ್ ಕನ್ನಡ ಬಳಗಕ್ಕೆ 25ರ ಸಂಭ್ರಮ ಅಂದರೆ ಬೆಳ್ಳಿ ಹಬ್ಬದ ಸಂಭ್ರಮ. ನಮ್ಮ ಎದುರಿಗೆ ಬೀಜ ಬಿತ್ತಿ ಮೊಳಕೆ ಒಡೆದು ಸಸಿಯಾಗಿ ಈಗ ಮರವಾಗಿ ಪ್ರೌಢಾವಸ್ಥೆಯಲ್ಲಿದೆ ನಮ್ಮ ಸಂಘ. ಹಾಗಾಗಿ ತುಂಬ ಸಂತೋಷ ಆಗ್ತಾ ಇದೆ. 25 ವರ್ಷದ ಹಿಂದೆ ನಮ್ಮ ಚಾರ್ಕೋಪ್ ಪರಿಸರದಲ್ಲಿ ತುಳು ಕನ್ನಡಿಗರು ವಾಸಿಸ್ತಿದ್ರು. ಹಾಗಾಗಿ ನಮ್ಮ ದಿವಂಗತ ಭಾರತಿ ಕೊಡ್ಲೇಕರ್ ಖ್ಯಾತ ಶಿಕ್ಷಕಿಯಾಗಿದ್ದರು. ಅವರಿಗೆ ನಾವು ಯಾಕೆ ಇಲ್ಲೊಂದು ಕನ್ನಡ ಸಂಘ ಮಾಡಬಾರ್ದು ಹೇಳಿ ಅವರು ಕನಸು ಕಾಣುತ್ತಿರುವಾಗಲೇ ಸ್ವರ್ಗಸ್ಥರಾದರು. ಅವರ ಕನಸನ್ನು ನನಸಾಗಿಸಲಿಕ್ಕೆ ಯುವ ಸಂಘಟಕ ನಮ್ಮ ಭಾಸ್ಕರ್ ಸರ್ಪಾಡಿ, MS ರಾವ್, ಕೃಷ್ಣ ಶೆಟ್ಟಿ ಹಾಗೂ ಡಾಕ್ಟರ್ NG ಭಟ್ ಮುಂತಾದವರು ಹಲವಾರು ತುಳು ಕನ್ನಡಿಗರನ್ನು ಒಟ್ಟುಗೂಡಿಸಿಕೊಂಡು ಒಂದು ಚಾರ್ಕೋಪ್ ಕನ್ನಡಿಗರ ಬಳಗ ಹೇಳಿ ನಾಮಫಲಕದೊಂದಿಗೆ ಅದನ್ನು ಪ್ರಾರಂಭಿಸಿದರು. 25 ವರ್ಷದಿಂದ ಈ ಸಂಸ್ಥೆ ತುಂಬ ಚೆನ್ನಾಗಿ ನಡೀತಾ ಬಂದಿದೆ. ನಾವು ಅದರಲ್ಲಿ ಸಾಮಾಜಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ. ಮೇನು ಲೇಡೀಸು ಇದರಲ್ಲಿ ತುಂಬ ಆ್ಯಕ್ಟಿವ್ ಆಗಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮ್ಮದು ಪ್ರತಿ ಮಂಗಳವಾರ ಭಜನೆ ನಡೀತಾ ಇದೆ. ಮೊದಲು ಮಕ್ಕಳಿಂದ ಪ್ರಾರಂಭವಾದ ಭಜನೆ ಈಗ ಅದನ್ನು ಮಹಿಳೆಯರು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಪ್ರತಿ ತಿಂಗಳು ಕೊನೆ ಶುಕ್ರವಾರ ನಾವು ಮಹಿಳೆಯರಿಗಾಗಿ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆಯನ್ನು ನಮ್ಮ ಶಾರದಾಂಬ ಮತ್ತು ಲಲಿತಾ ದೇವಿಯ ಸಮ್ಮುಖದಲ್ಲಿ ಪಠಿಸಿ ಅದರ ಅರ್ಚನೆ ಮಾಡ್ತಾ ಬಂದಿದ್ದೇವೆ. ಇದರಿಂದ ಏನು ಅಂದರೆ ನಮ್ಮದು ಸಂಘಟನೆ ಆಗ್ತದೆ, ಮಹಿಳೆಯರ ಸಂಘಟನೆ ಹೆಚ್ಚೆಚ್ಚು ಆಗ್ತದೆ. ಧಾರ್ಮಿಕ ಕಾರ್ಯಕ್ರಮ ಕೂಡ ನಡೀತದೆ. ಹಾಗೆಯೇ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಪ್ರತಿ ವರ್ಷ ನಾವು ಜನವರಿಯಲ್ಲಿ ಹಳದಿ ಕುಂಕುಮ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇವೆ. ನವರಾತ್ರಿಯ ಸಮಯದಲ್ಲಿ ನಮ್ಮದು ಶಾರದಾ ಪೂಜೆ ಹರಿಯಾಣ ಭವನದಲ್ಲಿ ಪ್ರತಿ ವರ್ಷ ಅದ್ಧೂರಿಯಾಗಿ ಪೂಜೆ ಮಾಡಿ ಸಾವಿರಾರು ಜನರಿಗೆ ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಬಂದಿದೆ ಈ ಸಂಸ್ಥೆ. ಅದಲ್ಲದೆ ಮಕ್ಕಳು ಮತ್ತು ಮಹಿಳೆಯರ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಒದಗಿಸಿ ಅನೇಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾ ಬಂದಿದ್ದೇವೆ. ಹಲವಾರು ಪ್ರಶಸ್ತಿಗಳನ್ನು ಈ ಸಂಘ ಸಂಸ್ಥೆ ಮಾಡ್ತಾ ಬಂದಿದೆ. ಉದ್ಯಮಿಗಳಿಗೆ, ಆರ್ಟಿಸ್ಟ್ಗಳಿಗೆ ಅದನ್ನೆಲ್ಲ ಪ್ರತಿ ವರ್ಷ ಗಣ್ಯರನ್ನು ಗುರುತಿಸಿ ಆ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದೆ. ಈ ವರ್ಷ ನಮ್ಮ ಮಹಿಳಾ ಸಮಾವೇಶವನ್ನು ಕೂಡ ನಾವು ರಾಜ್ಯ ಮಟ್ಟದಲ್ಲಿ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ.